2028ಕ್ಕೆ ಕಾಗವಾಡ ಕ್ಷೇತ್ರಕ್ಕೆ ಬೇರೆಯವರು ಈ ಕ್ಷೇತ್ರಕ್ಕೆ ಬಂದ ಚುನಾವಣೆಯನ್ನು ಮಾಡ್ತೀವಿ. 2028ಕ್ಕೆ ಚಿದಾನಂದ ಲಕ್ಷ್ಮಣ್ ಸೌದಿ 2028ರ ಶಾಸಕರು ಅಂತೇಳಿ ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಬಿಂಬಿಸ್ತಾ ಇದ್ದರು. ಆದರೆ ಇವತ್ತಿನ ದಿವಸ ಕಾಗವಾಡ ಈಗಾಗಲೇ ಶಾಸಕರು ರಾಜು ಕಾಗೇವರು ಅದಾರ. ಅವರು ಸುಮಾರು 5 ಬಾರಿ ಶಾಸಕರಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ. ಆದರೆ ಇವತ್ತಿನ ದಿವಸ ಅವರು ಅನಾರೋಗ್ಯದರು. ಅವರಿಗೆ ಮುಂದಿನ ಚುನಾವಣೆಗೆ ಅವ್ರು ನಿಲ್ಲಂಗಿಲ್ಲ, ಮುಂದಿನ ಚುನಾವಣೆಗೆ ನಾವು ನಿಲ್ತೀವಿ ಅಂತೇಳಿ ಏನು ಅಥಣಿ ಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ್ ಸವದಿ ಅವರ ಪುತ್ರರಾದ ಚಿದಾನಂದ ಲಕ್ಷ್ಮಣ್ ಸವದಿ ಅವರು ಹಿಂಬಾಲಕರು ಏನು ವಾಟ್ಸಾಪ ಮತ್ತು ಫೇಸ್ಬುಕ್ದಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ. ನಿನ್ನೆ ತಾನೇ ನಾವು ಅಥಣಿಯಲ್ಲಿ ಪ್ರೆಸ್ ಮೀಟ್ ಕರೆದಾಗ, ಪತ್ರಿಕಾಗೋಷ್ಠಿ ಕರೆದ ನಂತರ ಅಲ್ಲಿ ರಾಜೀವ್ ಕಾಗೆ ಅವರ 2028ಕ್ಕೆ ಮಾಜಿ ಆಗ್ತಾರು, ನಾವೇ ಮುಂದಿನ 28ಕ್ಕೆ ಶಾಸಕರು ಅಂತೇಳಿ ಈಗಾಗಲೇ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಮತ್ತೆ ಪದೇ ಪದೇ ಮಾಡ್ತಾ ಇದ್ದಾರೆ. ಆದರೆ ಕಾಗವಾಡ ಶಾಸಕರು ಜನಪ್ರಿಯತೆಯನ್ನು ಗಳಿಸಿದರು. 2028ಕ್ಕೆ ರಾಜೀವ್ ಕಾಗೆ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ನಿಲ್ಲೋದು, ಅವರೇ ಗೆಲ್ಲೋದು ಕೂಡ ಖಚಿತ. ಸುಮಾರು ಅಭಿವೃದ್ಧಿಗಳ ಕೆಲಸ, ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಸಮುದಾಯ ಭವನ ಆಗಿರಲಿ, ಕುಡಿಯ ನೀರಿನ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಕೆಳಗಾಂವ ಬಸವೇಶ್ವರ ಯಾತನೆ ನೀರಾವರಿ, ಎಲ್ಲನೂ ಕೂಡ ಸುಮಾರು ಯೋಜನೆಗಳನ್ನು ಜನಪರ ಯೋಜನೆಗಳು ಮಾಡ್ಕೊಂಡು ಬಂದ. ಆದರೆ ಅವರು ಯಾವುದೇ ಸಮಾಜಕ್ಕೆ, ಯಾವುದೇ ಜಾತಿಗೆ ಸೀಮಿತವ ಆದ ಒಬ್ಬರು ಶಾಸಕರಲ್ಲ. ಆದರೆ ನಾವು ಸಮಾಜ ಮುಖಂಡನಾಗಿ ಹೇಳ್ತೀನಿ, ಅವ್ರನ್ನ ನೋಯಿಸುವಂಥ ಕೆಲಸ ಆಗ್ತಾಯಿದೆ, ಅದನ್ನು ಮಾಡಬಾರ್ದು. ಯಾಕಂದ್ರೆ ಒಂದು 2 ಸಲ ಅವರು ಹಾರ್ಟ್ ಆಪರೇಷನ್ ಆದ ನಂತರ ರಾಜೀವ್ ಕಾಗೆ ಅವರು ಚುನಾವಣೆಗೆ ನಿಲ್ಲಂಗಿಲ್ಲ, ಅವ್ರು ವೀಕ್ ಆಗ್ಯಾರು. ಎಲ್ಲಿ ಅವ್ರು ರಾಜೀವ್ ಕಾಗೆ ಅವರು ಶಾಸಕರು ಎಲ್ಲಿ ಯಾರು ಬಾಂಡ್ ಮ್ಯಾಗ ಬರೆದು ಕೊಟ್ಟಾರೋ, ನಿಲ್ಲಂಗಿಲ್ಲ ಅಂತ ಹೇಳಿ ಎಲ್ಲಿ ಯಾರು ಮುಂದೆ ಹೇಳಿದಾರೋ, ಆದ್ರೂ ಈ ರೀತಿ ಯಾಕೆ ಅವ್ರ ಮನಸ್ಸು ನೋಯಿಸ್ತೀರಿ ಅಂಥೇಳಿ ನಾವು ಸಮಾಜದವರಾಗಿ ಇದನ್ನು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಗಿತ್ತು. ಯಾಕಂದ್ರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರು, ಅದು ರೈತರದ ಒಂದು ಸಂಘ, ಅದು ಸಂಸ್ಥೆ. ಆ ಸಂಸ್ಥೆಗೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಅದು ಚುನಾವಣೆ ನಡೆದೈತಿ. ಆದ್ರೂ ಅಲ್ಲಿ ಲಿಂಗಾಯತ ಜಿಲ್ಲೆಯಲ್ಲಿ ಲಿಂಗಾಯತ ಪ್ರಭಾವ ಐತನ್ನೋ ಕಾರಣಕ್ಕೆ ಅಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಅವ್ರನ್ನ ಲಿಂಗಾಯತ ಅಧ್ಯಕ್ಷರನ್ನ ಮಾಡಿದಾರ, ಉಪಾಧ್ಯಕ್ಷರನ್ನ ರಾಜೀವ್ ಕಾಗೆ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಬಿಟ್ಟು ಕೊಟ್ಟಿಲ್ಲಲ್ಲ. ಸಮುದಾಯದ ಒಬ್ಬ ಕಟ್ಟಕಡೆ ವ್ಯಕ್ತಿ ಸಮಾಜಕ್ಕೆ ಏನೇನು ಮನಸ್ಸು ನೋವಾಗುವಂಥ ಕೆಲಸ ಮಾಡಿದ್ರೆ ನಾವು ಅದನ್ನು ಸಹಿಸ್ಕೊಳ್ಳೋಕೆ ಆಗಂಗಿಲ್ಲ. ನಾವು ಕೂಡ ಈಗ ಉದಾಹರಣೆಗೆ ಕ್ಷೇತ್ರದಲ್ಲಿ ಈಗಾಗಲೇ ರಾಜೀವ್ ಕಾಗೆ ಅವರು ಶಾಸಕರಿದ್ದ ಕ್ಷೇತ್ರದಲ್ಲಿ ಅವ್ರದ್ದು ಯಾವುದೇ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ, ಬ್ಯಾನರ್ಗಳಲ್ಲಿ ರಾಜೀವ್ ಕಾಗೆ ಅವರ ಭಾವಚಿತ್ರಗಳನ್ನು ಬಿಟ್ಟ ಬೇರೆ ಕ್ಷೇತ್ರದ ಶಾಸಕರನ್ನು ಹಾಕುವುದಾಗಲಿ ಇವೆಲ್ಲ ನಡೆದವು. ಅದನ್ನು ತಕ್ಷಣ ತಡೆ ಹಿಡಿಬೇಕು ಅಂತ ಹೇಳ್ತೀನಿ. ಮತ್ತೊಂದು, ಇದರ ಹಿಂದಿಗೆ ಸುಮಾರು 20-30 ವರ್ಷಗಳ ಕಾಲ ಲಕ್ಷ್ಮಣ್ ಸವದಿ ಮತ್ತು ರಾಜೀವ್ ಕಾಗೆ ಅವರು ಅಣ್ಣ ತಮ್ಮ ಅಂದರೆ ರಾಮ ಮತ್ತು ಲಕ್ಷ್ಮಣ ಈ ರೀತಿ ಬಂದವರದರು. ಮತ್ತು ಸುಮಾರು 30 ವರ್ಷಗಳ ಕಾಲ ಅವರು ಈ ಕಾಗವಾಡ ಮತ್ತು ಅಥಣಿ ಕ್ಷೇತ್ರದಲ್ಲಿ ಆಡಳಿತ ಮಾಡಿದರು. ಈಗ ವೈಮನಸ್ಸು ಬರಬಾರ್ದು. ಈಗ ಚಿದಾನಂದ ಸವದಿ ಅಭಿಮಾನಿ ಬಳಗ ಅಂತ ಹೇಳಿ ಕಿಶಿಂದ ಒಂದು ತೆಗೆದು ಅದರಲ್ಲಿ ಮುಂದಿನ ಶಾಸಕರು ಚಿದಾನಂದ ಸವದಿ ಕಾಗವಾಡ ಮತಕ್ಷೇತ್ರದ ಶಾಸಕರು ಅಂತ ಹಾಕ್ತಾರೆ. ಅವ್ರೀಗ 28ಕ್ಕೆ ಮಾಜಿ ಶಾಸಕರಾಗವರದರು ಅಂತ ಹೇಳಿ ಹಾಕಿದರು. ಮತ್ತು ಈಗ ಒಬ್ಬ ಪ್ರಭಾವಿ ರಾಜಕಾರಣ ಲಕ್ಷ್ಮಣ್ ಸವದಿ ಅವರು ರಾಜ್ಯದಲ್ಲಿ ಅವ್ರಿಗೆ ಗುರುತಿಲ್ಲದೆ ಯಾವುದೇ ಅಧಿಕಾರಿಗಳು ಯಾರು ಅಥವಾ ಅವ್ರ ಹಿಂಬಾಲಕರು ಯಾವುದೇ ರೀತಿ ವಾಟ್ಸಪ್ಪ ಫೇಸ್ಬುಕ್ಕ ಇದನ್ನು ಮಾಡಂಗಿಲ್ಲ ಅನ್ನೋದು ನಮ್ಮದು ಅಭಿಪ್ರಾಯ ಐತಿ. ಮತ್ತು ಕಾಗವಾಡ ಇದೇ ರೀತಿ ಮುಂದುವರೆದಾದ್ರೆ ಕಾಗವಾಡ ಕ್ಷೇತ್ರದಲ್ಲಿ ಮತ್ತು ಅಥಣಿ ಮತಕ್ಷೇತ್ರದಲ್ಲಿ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಇನ್ನೂ ಒಳಪಂಗಡಗಳನ್ನು ಕರೆದುಕೊಂಡು ನಾವು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗ್ತತಿ, ಸಮಾಜ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗ್ತತಿ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತೇವೆ. ಈಗ